ನಮಸ್ಕಾರ ಎಲ್ರಿಗೂ ಸವಿರುಚಿಯ ಆಟ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ನಿಪ್ಪಟ್ಟು. ತುಂಬಾ ಕ್ರಿಸ್ಪಿ ಆದಂತ ಬಾಯಿಗಿಟ್ರೆ ಹಾಗೆ ಕರಗೋಗುವಂತ ಒಂದು ನಿಪ್ಪಟ್ಟು ತುಂಬಾನೇ ಸಿಂಪಲ್ ಆಗಿ ಮಾಡ್ಕೋಬಹುದು. ಒಂದು 10 ರಿಂದ 15 ನಿಮಿಷ ಟೈಮ್ ಇದ್ರೆ ಸಾಕು. ಈ ರೀತಿ ಚಳಿಗೆ ಮಾಡ್ಕೊಂಡು ಒಂದು 15 ದಿವಸ 20 ದಿವಸ ಆದ್ರೂ ಎಷ್ಟು ಮಾಡಿದಾಗ ಕ್ರಿಸ್ಪಿ ಆಗಿರುತ್ತೋ ಕೊನೆವರೆಗೂ ಅದೇ ತರ ಕ್ರಿಸ್ಪಿನೆಸ್ ಬರುತ್ತೆ. ಅಷ್ಟು ಚೆನ್ನಾಗಿ ನಾವು ಮಾಡ್ಕೋಬಹುದು. ಒಂದು ಗಾಳಿ ಆಡದೆ ಇರುವಂತ ಡಬ್ಬಿನಲ್ಲಿ ಹಾಕಿ ಇಟ್ಕೊಂಡು ದಿನ ತಿನ್ಬಹುದು. ತುಂಬಾ ಸೂಪರ್ ಆದಂತ ಒಂದು ನಿಪ್ಪಟ್ಟು ರೆಸಿಪಿನ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಹಾಗೆ ಸಬ್ಸ್ಕ್ರೈಬ್ ಆಗಿಬಿಡಿ. ಮೊದಲಿಗೆ ನಾನಿಲ್ಲಿ 1 ಕಪ್ ಅಳತೆನಲ್ಲಿ 1 ಕಪ್ ಕಡಲೆ ಬೀಜ ತಗೊಂಡಿದ್ದೀನಿ. ಕಡಲೆ ಬೀಜನ ನಾವು ಒಂದು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಕಡಲೆ ಬೀಜ ಕ್ರಿಸ್ಪಿ ಆಗೋವರೆಗೂ ಹುರ್ಕೊಳ್ಳೋಣ. ಈ ರೀತಿಯಾಗಿ ನಾವು ಕೈ ಬಿಡದೆ ತಿರುಗಿಸ್ಕೊಂಡ್ರೆ ಆಯ್ತು. 1-2 ನಿಮಿಷ ಆದ್ರೆ ನಮಗೆ ಕಡಲೆ ಬೀಜ ಹುರ್ಕೊಂಡು ರೆಡಿ ಆಗುತ್ತೆ. ನೋಡಿ, ಈ ರೀತಿಯಾಗಿ ಕಪ್ಪಗಾಗಬೇಕು ಸಿಪ್ಪೆ ಎಲ್ಲ. ನಾವಿದು ಹುರಿದ್ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ತಣ್ಣಗಾದ್ಮೇಲೆ ಸಿಪ್ಪೆ ತೆಗೆದು ತಗೊಳ್ಳೋಣ. ಜೊತೆಗೆ ನಾನು 4 ಮೆಣಸಿನಕಾಯಿ ಸ್ವಲ್ಪ ಬಿಸಿ ಆಗಲಿ ಅಂತ ಬಿಸಿ ಕಡಲೆ ಬೀಜ ಜೊತೆ ಹಾಕಿದ್ದೆ. ಇವಾಗ ಕಡಲೆ ಬೀಜ ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ಒಂದು ಮಿಕ್ಸಿ ಜಾರ್ ತಗೊಂಡು ನಾವೇನು ಸಿಪ್ಪೆ ತೆಗೆದಿಟ್ಕೊಂಡ್ವಿ ಹುರಿದು ಈ ಕಡಲೆ ಬೀಜ ಹಾಕೊಂಡಿದ್ದೀನಿ. ಮತ್ತೆ ಸೇಮ್ ಒಂದು ಬೌಲ್ನಲ್ಲಿ ಎಷ್ಟು ಕಡಲೆ ಬೀಜ ತಗೊಂಡಿದ್ದೀನೋ ಅಷ್ಟೇ ಪ್ರಮಾಣದಲ್ಲಿ ಕಡಲೆ ಕೂಡ ತಗೊಂಡಿದ್ದೀನಿ. ಅಂದ್ರೆ ಹುರ್ಗಡ್ಲೆ ತಗೊಂಡಿದ್ದೀನಿ. 4 ಮೆಣಸಿನಕಾಯಿ ಆವಾಗಲೇ ಬಿಸಿ ಮಾಡ್ಕೊಂಡಲ್ವಾ, ಇದನ್ನು ಕೂಡ ಹಾಕೊಂಡಿದ್ದೀನಿ. ಇದಿಷ್ಟನ್ನು ತರ್ತರಿಯಾಗಿ ಪೌಡರ್ ಮಾಡ್ಕೊಬರೋಣ. ಮಿಕ್ಸಿ ಜಾರ್ನಲ್ಲಿ ತರ್ತರಿಯಾಗಿ, ತುಂಬಾ ನುಣ್ಣಗೆಲ್ಲ ಪೌಡರ್ ಮಾಡೋದು ಬೇಡ, ತರ್ತರಿಯಾಗಿ ಅಂದ್ರೆ ಪೌಡರ್ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಪೌಡರ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಕೂಡ ಎತ್ತಿಟ್ಕೊಂಬಿಡೋಣ. ಇಷ್ಟು ದಪ್ಪ ಇರಲಿ ಪೌಡ್ರು. ಇವಾಗ ಒಂದು ಬೌಲ್ ಇಟ್ಕೊಂಡಿದ್ದೀನಿ. ನಮಗೆ ಈ ಅಕ್ಕಿ ಹಿಟ್ಟೆಲ್ಲ ಹಾಕೊಳ್ಳೋದಕ್ಕೆ ಎಷ್ಟು ಗಾತ್ರದ ಬೌಲ್ ಬೇಕೋ ಅಷ್ಟು ಹಾಕೊಂಡು 4 ಬೌಲ್ ಅಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಂಡಿದ್ದೀನಿ. ನೀವು ಮನೆಯಲ್ಲಿ ರೊಟ್ಟಿಗೆಲ್ಲ ಏನು ಉಪಯೋಗಿಸ್ತೀರಿ ಇದೇ ಅಕ್ಕಿ ಹಿಟ್ಟನ್ನ ನೀವು ಹಾಕೊಳ್ಳಿ. ನಾನು ರೊಟ್ಟಿಗೆಲ್ಲ ಉಪಯೋಗಿಸುವಂತ ಅಕ್ಕಿ ಹಿಟ್ಟನ್ನೇ ಹಾಕೊಂಡಿದ್ದೀನಿ. ಮತ್ತೆ ಇದ್ರ ಜೊತೆಗೆ 1 ಟೇಬಲ್ ಸ್ಪೂನು ಬಿಳಿ ಎಳ್ಳನ್ನ ಹಾಕೊಂಡಿದ್ದೀನಿ. ಕಪ್ಪು ಎಳ್ಳು ಬೇಕಾದ್ರೂ ಹಾಕೋಬಹುದು. ಮತ್ತೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅಜ್ವೈನ ಹಾಕೊಂಡಿದ್ದೀನಿ. ಚೆನ್ನಾಗಿ ಜೀರ್ಣ ಆಗುತ್ತೆ ಅಂದ್ಬಿಟ್ಟು ಅಜ್ವೈನ ಜೊತೆಗೆ ನಾವೇನು ಪುಡಿ ಮಾಡಿ ಇಟ್ಕೊಂಡ್ವಿ ಹುರಿಗಡ್ಲೆ ಮತ್ತೆ ಕಡಲೆ ಬೀಜ, ಒಂದು 4 ಮೆಣಸಿನಕಾಯಿ ತಗೊಂಡು ನಾವೇನು ಪೌಡರ್ ಮಾಡಿ ಇಟ್ಕೊಂಡ್ವಿ ಇದನ್ನಿಷ್ಟನ್ನು ಹಾಕೊಂಡಿದ್ದೀನಿ. ಮತ್ತೆ 1 ಇಡಿಯಷ್ಟು ಕರಿಬೇವಿನ ಸೊಪ್ಪನ್ನ ಕಟ್ ಮಾಡಿ ಹಾಕೊಂಡಿದ್ದೀನಿ. ಕರಿಬೇವು ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಕರಿಬೇವಿನ ಸೊಪ್ಪು ಕಟ್ ಮಾಡಿ ಹಾಕೊಂಡ್ಮೇಲೆ 1.5 ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕೊಂಡಿದ್ದೀನಿ, ಅಚ್ಚ ಖಾರದ ಪುಡಿ. ನಿಮಗೆ ಖಾರ ನೋಡ್ಕೊಂಡು ಹಾಕೊಳ್ಳಿ. ತುಂಬಾ ಖಾರ ತಿನ್ನಲ್ಲ ಅನ್ನೋದಾದ್ರೆ 1.5 ಟೇಬಲ್ ಸ್ಪೂನ್ ಹಾಕೊಳ್ಳಿ. ಇಲ್ಲ ನಮ್ಗೆ ಖಾರ ಸ್ವಲ್ಪ ಜಾಸ್ತಿ ಬೇಕು ಅಂದ್ರೆ 2 ಟೇಬಲ್ ಸ್ಪೂನ್ ಹಾಕೊಳ್ಳಿ. ಖಾರ ನೋಡ್ಕೊಂಡು ಹಾಕೊಳ್ಳಿ. ಇವಾಗ ಇದಿಷ್ಟನ್ನು ನಾನು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೊಂಡು ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಅಂದರೆ ನೀರು ಸೇರಿಸೋದಕ್ಕೆ ಮೊದಲು ನಾವು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ಖಾರ ಎಲ್ಲ ಪೌಡ್ರಿಗೆ ಹಿಡಿಬೇಕು ಅಕ್ಕಿ ಹಿಟ್ಟಿಗೆ. ಇವಾಗ ಈ ರೀತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಬಿಸಿ ಮಾಡಿ ಹಾಕ್ಕೊಂಡಿದ್ದೀನಿ. ಬಿಸಿ ಎಣ್ಣೆ ಹಾಕ್ಕೊಂಡ್ಮೇಲೆ ಕೈ ಡೈರೆಕ್ಟಾಗಿ ಕಲ್ಸಕ್ಕೆ ಹೋಗಬೇಡಿ. ಈ ರೀತಿ 1 ಸ್ಪೂನ್ ತೊಗೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡಿ ಅದಾದ ನಂತರ ನಾವು ಸ್ವಲ್ಪ ತಣ್ಣಗಾಗುತ್ತಲ್ವ ಆವಾಗ ಕೈನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಎಣ್ಣೆ ಚೆನ್ನಾಗಿ ಎಲ್ಲ ಹಿಟ್ಟಿಗೂ ಕಲ್ಸ್ಕೋಬೇಕು. ಈ ರೀತಿಯಾಗಿ ಎಣ್ಣೆ ಹಾಕೊಂಡ್ಮೇಲೆ ನೋಡಿ ಈ ರೀತಿ ಕಲರ್ ಬರುತ್ತೆ. ಇವಾಗ ಕೈಲಿ ಒಂದು ಇಡಿಲಿ ನಾವು ಇಟ್ಕೊಂಡ್ರೆ ಇಡಿ ಹಂಗೆ ಉಂಡೆ ಕಟ್ಕೊಳ್ಳೋ ಥರ ಇರ್ಬೇಕು. ಈ ರೀತಿಯಾಗಿ ಇರ್ಬೇಕು. ಆ ಥರ ನಾವು ಮಿಕ್ಸ್ ಮಾಡ್ಕೊಂಡ್ಮೇಲೆ ಇವಾಗ ತಣ್ಣೀರನ್ನೇ ಹಾಕೊಂಡು ನಾವು ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋಣ. ನಿಪ್ಪಟ್ಟು ಮಾಡ್ಕೊಳ್ಳೋದಕ್ಕೆ ಯಾವ ಹದವಾಗಿ ಬೇಕಾಗುತ್ತೆ ನಮಗೆ ಅಷ್ಟು ಹದವಾಗಿ ನಾವಿಲ್ಲಿ ರೆಡಿ ಮಾಡ್ಕೊಳ್ಳೋಣ. ಅಂದರೆ ಚಪಾತಿ ಹಿಟ್ಟಿನ ಹದವಾಗಿ ಮಾಡ್ಕೊಂಡ್ರೆ ಸಾಕು. ನಾವು ಚಪಾತಿ ಮಾಡೋದಕ್ಕೆಲ್ಲ ಯಾವ ರೀತಿ ಹಿಟ್ಟನ್ನ ಕಲಿಸ್ತೀವಿ ಅದೇ ರೀತಿ ಈ ಹಿಟ್ಟನ್ನು ಕೂಡ ಕಲಿಸ್ಕೊಳ್ಳೋಣ. ಸ್ವಲ್ಪನೇ ನೀರು ಸೇರಿಸ್ಕೊಂಡು ಕಲಿಸ್ಕೊಳ್ಳಿ. ಒಟ್ಟಿಗೆ ನೀರು ಹಾಕೋಬೇಡಿ. ನೋಡಿಕೊಂಡು ಸ್ವಲ್ಪನೇ ನೀರು ಈ ರೀತಿಯಾಗಿ ಹಾಕ್ಕೊಂಡು ಒಂದು ಹದವಾಗಿ ನಾವು ಕಲಿಸ್ಕೊಳ್ಳೋಣ. ನೋಡಿ, ಇವಾಗ ಕಲಸಿ ಆಗಿದೆ, ತೋರಿಸ್ತಾ ಇದ್ದೀನಿ. ಈ ರೀತಿ ಉಂಡೆ ಮಾಡ್ಕೊಳ್ಳೋಕ್ಕೆ ಬರಬೇಕು. ಅಷ್ಟು ಚೆನ್ನಾಗಿ ನಾವು ಕಲಿಸ್ಕೋಬೇಕು. ಚೆನ್ನಾಗಿ ಮಿತ್ಕೊಳ್ಳಿ, ಅಂದರೆ ಚೆನ್ನಾಗಿ ನಾದ್ಕೊಳ್ಳಿ. ಈ ರೀತಿ ನಾದ್ಕೊಂಡಾದ್ಮೇಲೆ ಸಣ್ಣ ಸಣ್ಣ ಉಂಡೆಗಳನ್ನ ಮಾಡಿ ಇಟ್ಕೊಂಡ್ಬಿಡೋಣ. ಹಾಗೆ ನಾವಿಲ್ಲಿ ಸ್ಟವ್ ಹಚ್ಕೊಂಡು ಎಣ್ಣೆ ಕೂಡ ಬಿಸಿಗೆ ಇಟ್ಕೊಂಡ್ಬಿಡೋಣ. ತುಂಬ ಟೈಮ್ ಎಲ್ಲ ಏನು ತೊಗೊಳಲ್ಲ, 10 ರಿಂದ 15 ನಿಮಿಷ ಸಾಕು ನಾವು ಈ ರೀತಿ ನಿಪ್ಪಟ್ಟನ್ನ ಮಾಡ್ಕೊಳ್ಳೋದಕ್ಕೆ. ಇವಾಗ ಎಣ್ಣೆ ಕೂಡ ಕಾಯಕ್ಕೆ ಇಟ್ಟಿದ್ದೀವಿ. ನಾನಿಲ್ಲಿ ಒಂದು ಬಟರ್ ಪೇಪರ್ ಇಟ್ಕೊಂಡಿದ್ದೀನಿ. ಬಟರ್ ಪೇಪರ್ ಹಾಕ್ಕೊಂಡು ಇದ್ರ ಮೇಲೆ ಒಂದು 5 ರಿಂದ 6 ಉಂಡೆಗಳನ್ನ ಒಟ್ಟಿಗೆ ಇಟ್ಕೊಳ್ಳೋಣ. ಈಗ ಉಂಡೆಗಳು ಏನು ಮಾಡಿ ಇಟ್ಕೊಂಡಿದ್ದೀವಿ ಈ ಉಂಡೆಗಳನ್ನ ನಾನು 6 ಉಂಡೆಗಳನ್ನ ಈ ರೀತಿಯಾಗಿ ಬಟರ್ ಪೇಪರ್ ಮೇಲೆ ಹಾಕ್ತಾ ಇದ್ದೀನಿ. ಒಂದೊಂದೇ ಒತ್ಕೊಳ್ಳೋದ್ರ ಬದಲು ಎಷ್ಟು ನೀಟಾಗಿ ಮಾಡ್ಕೊಂಬಿಡ್ಬೋದು ಅಂದರೆ ಅಷ್ಟು ಸಿಂಪಲಾಗಿ ಮಾಡ್ಕೋಬೋದು. 6 ಉಂಡೆಗಳನ್ನ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. 6 ಉಂಡೆಗಳನ್ನ ಹಾಕ್ಕೊಂಡು ಮತ್ತೆ ಇದ್ರ ಮೇಲಕ್ಕೆ ಸ್ವಲ್ಪ ಎಣ್ಣೆ ಸವರಿರೋಂಥ ಬಟರ್ ಪೇಪರ್ನ ಈ ರೀತಿ ಮುಚ್ಕೊಂಡು ಒಂದು ಪ್ಲೇಟ್ ತೊಗೊಳ್ಳೋಣ. ಈ ರೀತಿ ಸಮತಲವಾಗಿರುವಂಥ ಒಂದು ಪ್ಲೇಟ್ ತೊಗೊಂಡು ಸುಮ್ಮನೆ ಪ್ರೆಸ್ ಮಾಡಿದ್ರೆ ಆಯಿತು, ನಮಗೆ ನಿಪ್ಪಟ್ಟು ರೆಡಿ ಆಗೋಗ್ಬಿಡುತ್ತೆ. ಒಸೆಯೋದೆಲ್ಲ ಏನು ಬೇಕಾಗಲ್ಲ. ಸುಮ್ಮನೆ ಹಿಂಗೊಂದು ಪ್ರೆಸ್ ಮಾಡಿದ್ರೆ ಸಾಕು, ನಿಪ್ಪಟ್ಟು ರೆಡಿ ಆಗೋಗ್ಬಿಡುತ್ತೆ. ತುಂಬ ತೆಳ್ಳಗೂ ಬರಲ್ಲ, ಏಕೆಂದರೆ ನಾವು ಕಡಲೆ ಬೀಜ ಹುರ್ಗಡ್ಲೆ ಎಲ್ಲ ತರಿಯಾಗಿ ಪೌಡ್ರ್ ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿ ಒಂದು ಹದವಾಗುತ್ತೆ. ತುಂಬ ತೆಳ್ಳಗೂ ಆಗಬಾರ್ದು ನಿಪ್ಪಟ್ಟು. ನೋಡಿ, ಈ ರೀತಿಯಾಗಿ ಎಲ್ಲ ನಿಪ್ಪಟ್ಟುಗಳನ್ನ ನಾವು ಒತ್ಕೊಂಡು ಬೇಯಿಸ್ಕೊಳ್ಳೋಣ. ಇವಾಗ ಎಣ್ಣೆ ಕಾದಿರೋಂಥ ಎಣ್ಣೆಗೆ ನಾವು ಒಂದೊಂದೇ ನಿಪ್ಪಟ್ಟುಗಳನ್ನ ಈ ರೀತಿ ಹಾಕ್ಕೊಂಡು 2 ಸೈಡೂ ಲೋ ಫ್ಲೇಮ್ ಅಥವಾ ಮೀಡಿಯಂ ಫ್ಲೇಮ್, ಅಂದರೆ ಒಂದು ಸರಿ ಚೆನ್ನಾಗಿ ಎಣ್ಣೆ ಕಾಯಿಸ್ಕೊಂಡ್ಮೇಲೆ
ಮೀಡಿಯಂ ಫ್ಲೇಮ್ ಇಟ್ಕೊಳ್ಳಿ. ನಿಮ್ದು ಸ್ಟವ್ ಚೆನ್ನಾಗಿ ಉರಿತದೆ ಅಂದರೆ ಲೋ ಫ್ಲೇಮ್ ಇಟ್ಕೊಳ್ಳಿ. ಇಲ್ಲ ತುಂಬ ಚೆನ್ನಾಗೇನು ಉರಿಯಲ್ಲ, ಸೊ ಒಂದು ಮೀಡಿಯಮ್ ಆಗಿ ಉರಿಯುತ್ತೆ ಅಂದರೆ ನೀವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು, ಹೈ ಫ್ಲೇಮ್ ಬೇಕಾದರೆ ಇಟ್ಕೊಳ್ಳಿ, ಇಲ್ಲ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನಾವು ಚೆನ್ನಾಗಿ ಬೇಯಿಸ್ಬೇಕು ಅಂದರೆ ನೋಡಿ, ಇವಾಗ ಅಕ್ಕಿಯಿಂದ ಏನೇ ನಾವು ಅಕ್ಕಿ ಹಿಟ್ಟಿಂದ ಮಾಡಿದ್ರು, ಇವಾಗ ನಮ್ಗೆ ಏನೇ ಒಂದು ಪದಾರ್ಥ ಮಾಡಿದ್ರು ಚೆನ್ನಾಗಿ ಬೆಂದಿದೆ ಅಂತ ಗೊತ್ತಾಗೋದು ಯಾವಾಗ ಅಂದರೆ ನೋಡಿ, ಈ ಥರ ಮುಳುಗ್ತಾ ಬರಬೇಕು. ಬೆಂದಾದ್ಮೇಲೆ ಒಳಗಡೆ ಮುಳುಗ್ತಾ ಬಂದರೆ ಚೆನ್ನಾಗಿ ಬೆಂದಿದೆ ಅಂತ. ನೋಡಿ ಈ ರೀತಿಯಾಗಿ ಎರಡು ಸೈಡನ್ನು ಚೆನ್ನಾಗಿ ತಿರುಗಿಸ್ಕೊಂಡು ಬೇಯಿಸ್ಕೊಂಡ್ರೆ ನಿಪ್ಪಟ್ಟು ರೆಡಿ ಆಗೋಗ್ಬಿಡುತ್ತೆ. ತುಂಬ ಸಿಂಪಲ್ ಆಗಿ ಮಾಡ್ಕೋಬೋದು. ಇದೇ ರೀತಿಯಾಗಿ ನಾನು ಎಲ್ಲ ನಿಪ್ಪಟ್ಟುಗಳನ್ನ ಮಾಡ್ಕೊಂಡಿದ್ದೀನಿ. ಇವಾಗ ನಾನು 4 ಗ್ಲಾಸ್ ಅಕ್ಕಿ ಹಿಟ್ಟು ಹಾಕ್ಕೊಂಡು 1 ಕಪ್ಪು ಕಡಲೆ, 1 ಕಪ್ಪು ಕಡಲೆ ಬೀಜ ಇಷ್ಟ ಹಾಕ್ಕೊಂಡಿರೋದಕ್ಕೆ ನನಗೆ ಒಂದು 60 ನಿಪ್ಪಟ್ಟುಗಳಾಗಿದೆ. 60 ನಿಪ್ಪಟ್ಟಂತೂ ಆಗುತ್ತೆ, 60-70 ನಿಪ್ಪಟ್ಟು ಆಗುತ್ತೆ. ತುಂಬ ಸಿಂಪಲ್ ಆಗಿ ಮಾಡ್ಕೋಬಹುದು. ಈಗ ಮನೆಯಲ್ಲಿ ಹೊರಗಡೆಯಿಂದ ಮಕ್ಳೇನಾದ್ರೂ ಕೇಳ್ತಾರೆ ಚಳಿಗೆ, ಅಥವಾ ನಮಗೆ ಚಳಿಗೆ ಏನಾದ್ರು ತಿನ್ಬೇಕು ಅನ್ಸುತ್ತೆ ಅನ್ನುವಾಗ ಈ ರೀತಿ ನಾವು ತುಂಬಾ ಬೇಗನೆ ನಾವು ಮನೆಯಲ್ಲಿ ಅಕ್ಕಿ ಹಿಟ್ಟು ಇದ್ದೇ ಇರುತ್ತಲ್ವಾ, ಈ ರೀತಿ ಮಾಡ್ಕೋಬಹುದು. ತುಂಬಾ ಸಿಂಪಲ್ ಆಗಿ ಕೂಡ ಮಾಡ್ಕೋಬಹುದು, ರುಚಿಯಾಗೂ ಕೂಡ ಇರುತ್ತೆ. ನಾವು ಫ್ರೆಶ್ ಆಗಿ ಎಣ್ಣೆ ಎಲ್ಲ ಹಾಕೊಂಡು ಚೆನ್ನಾಗಿ ಮಾಡ್ಕೋತೀವಲ್ಲ, ಹೊರಗಡೆಯಿಂದ ತರೋದು ಯಾವ ತರ ಎಣ್ಣೆನಲ್ಲಿ ಎಲ್ಲ ಕರೆದಿರ್ತಾರಲ್ವಾ, ಅದರಿಂದ ನಾವು ಮನೆಯಲ್ಲೇ ಮಾಡ್ಕೊಂಡ್ರೆ ಒಳ್ಳೇದು. ಈ ರೀತಿಯಾಗಿ ನಾನು ಎಲ್ಲಾ ನಿಪ್ಪಟ್ಟುಗಳನ್ನು ಒತ್ಕೊಂಡು ಎಣ್ಣೆಗೆ ಹಾಕೊಂಡು ಕರೆದು ರೆಡಿ ಆಯಿತು. ತುಂಬ ಸಿಂಪಲ್ ಆಗಿ ಹೇಗೆ ಮಾಡೋದು ಅಂತ ನೋಡ್ಕೊಂಡ್ರಿ ಅಂತ ಅನ್ಕೋತೀನಿ. ತುಂಬ ಈಸಿಯಾಗಿ ತೋರಿಸಿದ್ದೀನಿ ಅಂತ ಅನ್ಕೋತೀನಿ. ತುಂಬ ರುಚಿಕರವಾಗಂತೂ ಇದೆ ನೋಡಿ. ಕೈಯಲ್ಲಿ ಹಾಕೊಂಡು ಹಿಂಗಂದ್ರೆ ಸಾಕು, ಹಾಗೆ ಅಂದರೆ ಒಂಥರ ಎಷ್ಟು ಚೆನ್ನಾಗಿದೆ ಅಂದರೆ ಸಾಫ್ಟ್ ಅಂತಲೂ ಹೇಳೋಕ್ಕಾಗಲ್ಲ, ಕ್ರಿಸ್ಪಿ ಅಂತಲೂ ಹೇಳೋಕ್ಕಲ್ಲ, ಅಷ್ಟು ಚೆನ್ನಾಗಿದೆ. ತಿನ್ನೋದಕ್ಕೆ ಮಾತ್ರ ರುಚಿ ಸೂಪರ್ ಆಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ, ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ತುಂಬ ಇಷ್ಟ ಆಗುತ್ತೆ ನಿಮ್ಗೂ. ಈ ಚಳಿಗಾಲದಲ್ಲೇ ಒಂದ್ಸಲ ಮಾಡ್ಕೊಂಬಿಡಿ. ನಿಮ್ಗೆ ಎಲ್ರಿಗೂ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.